ಫಕೀರೇಶ್ವರ ರಟ್ಟಿಹಳ್ಳಿಯನ್ನ ಮೊದಲು ಬಿಜೆಪಿ ಪಕ್ಷದಿಂದ ಉದ್ಘಾಟನೆ ಮಾಡಿ ರವಿಕಾಂತ್ ಅಂಗಡಿ ಆಕ್ರೋಶ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರವಿಕಾಂತ್ ಅಂಗಡಿ, ಮಂಜುನಾಥ್ ಮಾಗಡಿ, ಹೊನ್ನಪ್ಪ ವಡ್ಡರ್ ಇವರ ಮೇಲೆ ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿ ಫಕೀರೇಶ ರಟ್ಟಿಹಳ್ಳಿಯವರು ಆರೋಪಿಸಿದ ಹಿನ್ನೆಲೆಯಲ್ಲಿ ಇಂದು ಈ 3 ಜನ ರಟ್ಟಿಹಳ್ಳಿಯವರ ಪಕ್ಷದ್ರೋಹದ ಕೆಲಸಗಳು ನಮ್ಮ ಹತ್ತಿರ ಎಲ್ಲ ಇವೆ. ಶಿರಟ್ಟಿ ಶಾಸಕರು ತಮ್ಮ ಮನೆಯಲ್ಲಿ ಕುಟುಂಬದ ರೀತಿಯಲ್ಲಿ ಪಾಲನೆ ಮಾಡಿದ ಡ್ರೈವರ್ ಸುಮಿಲ್ ಲವಾಣಿ ಶವ ಸಂಸ್ಕಾರಕ್ಕೆ ಯಾಕೆ ಹೋಗಲಿಲ್ಲ? ಈವರೆಗೂ ಅವರ ತಂದೆ ತಾಯಿಯನ್ನ ಕರೆದು ಯಾಕೆ ಸಮಾಧಾನ ಪಡಿಸಲಿಲ್ಲ? ಇನ್ನು ಅವರ ಮೇಲೆ ಭಯ ಹುಟ್ಟಿಸುತ್ತಿದ್ದೀರಿ. ಇದು ನಮಗೆ ಬೇಡದ ವಿಷಯ. ನಿಮ್ಮ ದುರಾಡಳಿತಕ್ಕೆ ಜನರೇ ಬೇಸತ್ತಿದ್ದಾರೆ. ಯಾವುದೇ ಕೆಲಸಕ್ಕೂ ಕಾಂಟ್ರಾಕ್ಟರ್ಗಳಿಗೆ ಇಷ್ಟೇ ಬೇಕು ಎಂದು ಪಡೆಯಲು ಹೋಗಿ ಲೋಕಾಯುಕ್ತಕ್ಕೆ ಬಲಿಯಾಗಿದ್ದು, ಶಿರಟ್ಟಿ ಭಾಗದ ಅಧಿಕಾರಿಗಳು ನಮ್ಮ ಮುಂದೆ ನಿಮ್ಮ ಕಿರುಕುಳ ನೀಡುತ್ತಿರುವ ಬಗ್ಗೆ ಹೇಳಿದ್ದಾರೆ. ಅವರೇ ಮುಂದಿನ ಬಾರಿ ನಿಮ್ಮನ್ನ ಸೋಲಿಸುವುದಕ್ಕೆ ತಮ್ಮ 1 ತಿಂಗಳ ಪಗಾರ ನೀಡುವುದಾಗಿ ಹೇಳಿದ್ದಾರೆ. ಅಂದರೆ ಅವರಿಗೆ ನೀವು ಎಷ್ಟು ಕಿರುಕುಳ ನೀಡಿರಬೇಕು? ಹಾಗೆ ನಿಮ್ಮ ಜೊತೆ ಕೆಲಸ ಮಾಡಿದ ಹಲವಾರು ಬಿಜೆಪಿ ಕಾರ್ಯಕರ್ತರಿಗೂ ನೀವು ಜೀವ ಬೆದರಿಕೆ ಹಾಕುವುದು, ಅಟ್ರಾಸಿಟಿ ಕೇಸ್ ಹಾಕಿಸ್ತೀನಿ ಎಂದು ಭಯಪಡಿಸುವುದು ನಿಮ್ಮ ವರ್ತನೆ ಹೇಗಿರುತ್ತೆ? ರೌಡಿ ತರ ನೀವು ರೌಡಿ ಎಂಎಲ್ಎ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗೆ ನಾವು ಸಮಾಜಮುಖಿ ಕಾರ್ಯ ಹೋರಾಟ ಸುಮಾರು 30 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇವೆ. ಅದು ಬಿಜೆಪಿ ಪಕ್ಷದಿಂದಲೇ. ನಾವು ಪಕ್ಕಾ ಬಿಜೆಪಿ ಪಕ್ಷದ ಕಾರ್ಯಕರ್ತರು. ನೀವು ಎಂಎಲ್ಎ ಆಗಿ ಆಯ್ಕೆಯಾದಾಗ 25,000 ವೋಟ್ ಲೀಡ್ನಿಂದ ಬಸವರಾಜ ಬೊಮ್ಮಾಯಿಯವರು ಎಂಪಿ ಚುನಾವಣೆ ನಿಂತಾಗ ನಮ್ಮ ಮತಕ್ಷೇತ್ರದಲ್ಲಿ 10,000 ವೋಟ್ ಕಡಿಮೆ ಲೀಡ್ ಬಂದು ಸುಮಾರು 35,000 ವೋಟ್ ಏನಾಯಿತು? ನೀವು ರಾತ್ರಿ ಎಲ್ಲಿ ಹೋಗಿ ಯಾರ ಹತ್ತಿರ ದುಡ್ಡು ಪಡೆದ್ರಿ? ನಮ್ಮ ಬಳಿ ಸಾಕ್ಷಿ ಇವೆ. ನಾವು ಪಕ್ಷದ ವರಿಷ್ಠರಿಗೆ ನಿಮ್ಮ ಬಗ್ಗೆ ಎಲ್ಲಾ ಮಾಹಿತಿ ನೀಡುತ್ತೇವೆ ಎಂದು ಶಾಸಕ ಚಂದ್ರು ಲಮಾಣಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಫಕೀರೇಶ್ ರಟ್ಟಿಹಳ್ಳಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಪ್ರಜಾ ಪವರ್ ಟಿವಿ, ಗದಗ. ಪಾಪ ಆ ಬಸವರಾಜ ಬೊಮ್ಮಾಯಿ ಅಂತವ್ರನ್ನ ಸೋಲಿಸುವಂತ ಕೆಲಸ ಮಾಡಿದ್ರಿ. ಯಾರ ಮನೆಗೆ ರಾತ್ರಿ ಹೋದ್ರಿ ನೀವು? ಫೋಟೋ ಸಮೇತ ನಾವು 12 ಗಂಟೆಗೆ ಹೋಗಿ 1 ಗಂಟೆಗೆ ಹೋಗಿ ದುಡ್ಡು ಯಾರ ಕಡೆ ತುಂಬಂದಿರ್ತಕ್ಕಂಥ ವಿಡಿಯೋ ಬರ್ತಾವು. ನಾವು ಪಕ್ಷದ ಮರ್ಯಾದೆ, ಪಕ್ಷದ ಒಂದು ಶಿಸ್ತು ಇರೋದ್ರಿಂದ ಇವೆಲ್ಲವನ್ನು ನಾವು ಎಲ್ಲಿ ಮಾತಾಡ್ತಾ ಇಲ್ಲ. ನಿಮಗೆ ಏನು ಇದ್ರಿ? ನಿಮ್ ವಿಚಾರ ಮಾತಾಡ್ತಾ ಇಲ್ಲ. ನೀ ಹೆಂಗದಿ ಅಂತ ಕೇಳಿಲ್ಲ, ನೀ ಸತ್ಯ ನಿತ್ಯ ಉಳಿದಿ ಅಂತ ಕೇಳ್ತಾ ಇಲ್ಲ. ನಮ್ಮನ್ನ ಯಾಕೆ ತಗೊಂಡ್ ಬಿಡ್ತಿ ಪುಣ್ಯಾತ್ಮ? ಏನ್ ಕೆಲಸ ನೀನ್ ಮಾಡು, ಅದು ಬಿಟ್ಟು ಇನ್ನೊಂದು ಮಾಡಕ್ ಹೋಗ್ಬೇಡ. ಹಾಗಾಗಿ ಇಂತ ವಿಚಾರಗಳನ್ನ ಇಟ್ಕೊಂಡು ನೀವು ನಮ್ಮನ್ನ ಏನು ತೊಂದರೆ ಕೊಡುವಂಥದ್ದು, ಇವ್ರ ಅಟ್ರಾಸಿಟಿ ಬಗ್ಗೆ ಮಾತಾಡ್ತೀವಿ. ನಮ್ಮ ಸಮಾಜ ಎಂದೂ ಅಟ್ರಾಸಿಟಿ ಮಾಡಿಲ್ಲ. ಬಾಳ ಇವತ್ತು ನಮ್ಮ ಲಂಬಾಣಿ ಸಮುದಾಯದಲ್ಲಿ ಕೆಟ್ಟ ಹೆಸರು ಬರುವಂತ ಪ್ರಯತ್ನ ಮಾಡಿದೆ. ವೆಂಟರ್ ನಾನು ಒಂದು 10 ಅಟ್ರಾಸಿಟಿ ಕೇಸ್ ನಾವು ಆದಂತವ್ರಿಗೆ ಪಾಪ ಧೈರ್ಯ ಕೊಟ್ಟು ಅವ್ರನ್ನ ಬೇಲ್ ಮಾಡಿಸಿ ಅವ್ರನ್ನೆಲ್ಲ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ವಿ. 18 ದಿನ ಹೋರಾಟ ಮಾಡುವಂತ ಸಾಮಾನ್ಯ ಮನುಷ್ಯರಿ ಪಾಪ ಏನ್ ಹೆಸರು ನಾಮದೇವ್ ಮಾಡ್ರೆ ಒಂದು ದರ್ಜಿ ಕೆಲಸ ಮಾಡುವಂತಪ್ಪ ಪುಣ್ಯಾತ್ಮ ಆತ ಭಗವಂತ ಗೀತೆಯನ್ನು ಓದ್ತಾರ. ಒಂದು ಇದು ಹೋರಾಟ ಯಶಸ್ವಿ ಆಗಿದೆ ಅಂತೇಳಿ ಅದನ್ನ ಇಟ್ಕೊಂಡು ಇನ್ನೊಬ್ಬರ ಕಡೆಯಿಂದ ಪ್ರೆಸ್ ಮೀಟ್ ಮಾಡಿಸ್ತೀರಿ. ಒಂದು ದಿನ ವಿಸಿಟ್ ಕೊಡಲ್ಲ. ಈ ಪುಣ್ಯಾತ್ಮ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜನಪರ ಕಾಳಜಿ ಇದ್ದಂತ, ರೈತರ ಕಾಳಜಿ ಇದ್ದಂತ, ಮಾನವತೆ ಇದ್ದಂತ ಪ್ರಧಾನ ಕಾರ್ಯದರ್ಶಿ ಒಂದು ದಿನ ಬರಲಿಲ್ಲ. ಬಸವರಾಜ ಬೊಮ್ಮಾಯಿ ಬರಕ್ ಕೊಡ್ಲಿಲ್ಲ. ಇನ್ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆಲ್ಲ ಬೆರೆಸುವಂತ ಕೆಲಸ ಮಾಡಿದ್ರಿ. ಇದು ನೀವು ಶೋಭೆ ತರ್ತೇನ್ರಿ. ನಮ್ಮ ಪಕ್ಷಕ್ಕಿಂತ ಒಂದು ಏನು ಗಂಭೀರತೆ ಇರತಕ್ಕಂತ ಪಕ್ಷ, ಇವತ್ತು ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪಕ್ಷ. ದೊಡ್ಡವರು ತಮ್ಮ ಸಮಾಜ ಜೀವನವನ್ನು ತ್ಯಾಗ ಮಾಡಿ ಅವರು ಈ ಪಕ್ಷವನ್ನು ಕಟ್ಟಿದಂತವ್ರು ಪಕ್ಷವನ್ನ ರಕ್ಷಣೆ ಮಾಡಬೇಕಾಗಿತ್ತು. ಈಗ ರಕ್ಷಣೆ ಮಾಡಕ್ ಹೋಗ್ತಾ ಇದ್ರಿ. ಅಲ್ಲಿರ್ತಕ್ಕಂಥ ಯಾರು ಸುಮಾರು ಕಾರ್ಯದರ್ಶಿಗಳಿದ್ರಿ. ನಾನು ಒಂದೇ ಪ್ರಶ್ನೆ ಮಾಡುದು, ನೀವು ನಿಜವಾಗ್ಲೂ ಪಾರ್ಟಿಯ ಸಿದ್ಧಾಂತದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ನೀವು ಪಾರ್ಟಿಯ ಪ್ರೆಸ್ ಮೀಟ್ ಮಾಡಿಲ್ಲ ಅಂತೇಳಿ ಏನು ಅವ್ರ ಪರ್ಮಿಷನ್ ಇರೋದೇ ಆ ಪ್ರೊಸೀಜರ್ ನೀವು ಪ್ರೆಸ್ ಮೀಟ್ ಮಾಡಿದ್ರೆ ಈ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಬಹಿರಂಗ ನಮ್ಮಂಗ ಸಾಮಾನ್ಯ ಕಾರ್ಯಕರ್ತರಾಗಿ ಬನ್ನಿ, ನೀವು ಕೇಳೋದಕ್ಕೆಲ್ಲ ಉತ್ತರ ಕೊಡ್ತೀವಿ. ಉತ್ತರ ಅಲ್ಲ, ನಿಮ್ಗೆ ಸಪೋರ್ಟಿವ್ ಡಾಕ್ಯುಮೆಂಟ್ ಕೊಡ್ತೀವಿ. ಅದ್ ಏನು ಕರಿತೀವಿ, ಕರೀರಿ. ಏನು ಬರ್ತೀವಿ? ನಿಮ್ ಮನೆಗ್ ಬರ್ಬೇಕಾ, ನಿಮ್ ಊರಿಗೆ ಬರ್ಬೇಕಾ, ನಿಮ್ ಓಣಿಗೆ ಬರ್ಬೇಕಾ? ಧಮಕಿ ಆಗ್ತದೆ ನಮ್ಗೆ. ಸುಮಾರು ಲಕ್ಷ್ಮೇಶ್ವರದಾಗ ಆ ರೈತ ಒಂದು ಮೆಕ್ಕೆಜೋಳ ಹೋರಾಟ 18 ದಿನಗಳ ಕಾಲ ಆ ಸಂಗೊಳ್ಳಿ ರಾಯಣ್ಣನ ಮುಂದೆ ಹೋರಾಟ ನಡೆದಿದ್ದಿ. ಆ ಹೋರಾಟಕ್ಕೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಂಸದರಾದಂತ ಬಸವರಾಜ ಬೊಮ್ಮಾಯಿ ಸಾಹೇಬರು 2-3 ಸಾರಿ ಬಂದು ಹೋಗ್ತಾರ. ಇರ್ತಕ್ಕಂಥ ಇಲ್ಲಿ ಸಚಿವರು ಬರ್ತಾರ, ಬೇರೆ ಬೇರೆ ಕಡೆಯಿಂದ ಶಾಸಕರು, ನೂರಾರು ಸ್ವಾಮಿಗಳು ಎಲ್ಲರೂ ಬಂದು ಅದಕ್ಕೆ ಸಪೋರ್ಟ್ ಮಾಡ್ತಾರ. ಪುಣ್ಯಾತ್ಮ ಅಲ್ಲೇ ಇದ್ದು ಇರ್ತಕ್ಕಂಥ ಅವ್ರೇನ ಹೇಳ್ತಾರಂತ ಅವ್ರ ಅಧಿಕಾರಿಗಳಿಗೆ, ನೀವ್ ಯಾರು ಹೋಗ್ಬೇಡ್ರಿ, ನೀವ್ ಯಾರು ಸಪೋರ್ಟ್ ಮಾಡ್ಬೇಡ್ರಿ, ನಾವು ನಮ್ಮ ಮನೆಗೆ ನಮ್ಮ ಮನೆತನಕ್ಕೆ ಹೋರಾಟ ಮಾಡಕ್ ಹೊಂಟಿದ್ದಿಲ್ಲ. ಇವತ್ತ ನಾವು ಮಾಡ್ತಕ್ಕಂಥ ಮೆಕ್ಕೆಜೋಳ ಹೋರಾಟಕ್ಕೆ ರಾಜ್ಯ ಸರ್ಕಾರದ ತುರ್ತು ಸಭೆ ಕರೆದು ಆ ಬೆಂಬಲ ಬೆಲೆ ಘೋಷಣೆ ಮಾಡಿ
ಆ ಖರೀದಿ ಕೇಂದ್ರ ತಮ್ಮ ಟಿವಿಯರ್ ಮುಖಾಂತರ ಪತ್ರಿಕಾ ಮಾಧ್ಯಮ ಮುಖಾಂತರ ತಮಗೆಲ್ಲ ಅಭಿನಂದನೆ ಹೇಳ್ತೀವಿ ಅಂತ ರೈತರಿಗೆ ಏನಾರ ನ್ಯಾಯ ಸಿಕ್ಕೈತೆ ಅಂದ್ರೆ ತಮ್ಮ ಮುಖೇನೋ ಅದು ಹೌದು ಅಂತೇಳಿ ತಮ್ಮ ಅದ್ರ ಮುಖ್ಯ ಪಾತ್ರ ತಮ್ಮದು ಐತಿ. ಯಾಕಂದ್ರೆ ಆ ಮಟ್ಟದಾಗ ತಮ್ಮನ್ನೆಲ್ಲ ದೊಡ್ಡ ಮಟ್ಟದಾಗ ರಾಜ್ಯ ಮಟ್ಟದಾಗ ಪ್ರಚಾರ ಕೊಟ್ರಿ, ಲಕ್ಷಾಂತರ ಕುಟುಂಬಕ್ಕ ಇವತ್ತು ನೀವು ಅನ್ನ ಹಾಕಂತ ಕೆಲಸ ಮಾಡಿದ್ರಿ. ಇಂಥ ಕೆಲಸ ಮಾಡ್ತೇವೆ ಬಿಟ್ಟು ಒಂದು ಕೆಲಸ ಮಾಡಿಲ್ಲ. ನಾವು ನಿಮ್ ಲೋಕಾಯುಕ್ತರ ಕೇಸ್ನಾಗ ಯಾರು ಪಾತ್ರ, ಯಾಕಂದ್ರೆ ಲೋಕಾಯುಕ್ತರ ಕೇಸ್ನಾಗ ನೀವು ಪ್ರತಿಯೊಬ್ಬರಿಗೂ ತಾವೊಂದು ಶಾಸಕರಾಗಿ ತಮ್ಮ ಸದಸ್ಯರಿರ್ತಾರ, ನೀವು ಅವ್ರಿಗೆ ಹೆಚ್ಚು ಮಾತಾಡಿ ನೀನು ಕೊಡ್ಕೊಳ್ಳಿ ಯಾವ ರೀತಿ ಮಾಡ್ಬೇಕು. ಅದನ್ನ ಬಿಟ್ಟು ನೀ ಅವ್ನ ಮೇಲೆ ಸಮಸ್ಯೆ ಮಾಡಿ ನೇರವಾಗಿ ನೀನ ಅವ್ನ ಕರೆದು ಕಾಂಟ್ರಾಕ್ಟರ್ ನಂಬರ್ ತಗೊಂಡು ಎಷ್ಟು ಕೊಡು ಇಷ್ಟು ಕೊಡು ಅಂತೇಳಿ ಪಾಪ ಮಾಡಿ ನೀವೆಲ್ಲ ಕೇಳಿದ್ದೆ. ಅದ ನೀವು ಮಾತಾಡಿದ ಪುಣ್ಯಾತ್ಮ ರೆಕಾರ್ಡ್ ಕೇಳಿದ್ವಿ. ಆ ಪೂಜಾರನ್ನ ಕಾಂಟ್ರಾಕ್ಟರ್ ನೀನು ಬಾರೋ ಎಲ್ಲಿದಿ, ನೀ ಎಲ್ಲ ಮುಂದ್ ಕುಡ್ದಾಗಿರೋ ಮಲ್ಲ ಮುಂದ್ ಕುಡ್ದಾಗಿರೋ ಯಾಕೆ ಕುಡ್ದಾಗಿರೋ ನೀ ಎಲ್ಲ ಅಂತ ಅಂದಾರ. ಆಕೆ ತಾಯಿ ಆ ಜಗನ್ಮಾತೆ ತಾಯಿಗೆ ಎಲ್ಲಮ್ಮಗ ನೀನು ವಚನದಾಗ ನಿಂದ ಮಾಡ್ತಕ್ಕಂಥ ಶಾಸಕರ ಇವನ್ನೆಲ್ಲ ಬಿಡ್ರಿ. ಇವೆಲ್ಲ ಬಾಳ ದಿವಸದ್ದಲ್ಲ, ಏನು ಯಾರು ಶಾಶ್ವತ ಅಲ್ಲ. ನಮ್ಮ ಉಸಿರೇ ನಮ್ದ್ರಾಗ ನಮ್ಮ ಹತ್ರ ಇಲ್ಲಂತ. ನಮ್ಮ ಉಸಿರು ನಮ್ಮ ಹತ್ರ ಏನೈತಿ, ಈ ಕ್ಷಣದಾಗ ಏನ್ ಬೇಕಾದ್ರೆ ಆಗ್ಬೋದು. ನಾವು ಎಷ್ಟು ದಿವಸದ್ದು ನೀವು ಶಾಸಕರಾದ ನಂತರ, ನೀವು ಮಾಜಿ ಆದ ನಂತರ ಮುಂದ್ ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಕ್ರಮದಾಗ ಪಾಪ ಮಾಜಿ ಶಾಸಕ ಕರಿ ಅನ್ನಂತ ಕೆಲಸ ಮಾಡ್ರಿ ಹೊರತು ನಿಮ್ಮನ್ನ ಪುಣ್ಯಾತ್ಮ ಬಂದು ದೂರ ಅಂತ ಕೆಲಸ ಮಾಡ್ಬೇಡ. ನಮ್ಮ ಹೋರಾಟ ನೀನು ವಿರುದ್ಧ ಅಲ್ಲ, ಶಿರಟ್ಟಿ ಮತಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಹೋರಾಟ ಇರ್ತೈತಿ. ಅದಕ್ಕೆ ತಪ್ಪು ಬಾಯಿಸ್ಕೊಳಕ್ ಹೋಗ್ಬೇಡ. ನಾವೇನಾರ ನಿನ್ನ ಉದ್ದೇಶಪೂರ್ವಕವಾಗಿ ಮಾಡ್ಬೇಕನ್ನೋದಾದ್ರೆ ನೇರ ಅದನ್ಬಿಟ್ಟು ಯಾರನ್ನಾರ ಕಳಿಸಿ ಪಾಪ ನಾವು ಒಂದಿಷ್ಟು ಮಂದಿ ಕೇಳಿದ್ವಿ, ಅಲ್ರಿ ನಾವೇನ್ ಮಾಡಿವಿ ಅಂತೇಳಿ ನೀವು ಮಾಡಿದ್ರಿ ಅಂದ್ರೆ ಇಲ್ರಿ, ನಮಗ ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್ ಐತೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್ ಐತೆ ಅಂತ ಹೇಳಿ ಕುಂದಿಸಿದ್ರಿ. ಬಹಳ ನೋವಾಗ್ತದೆ. ಸಂಬಂಧ ಇಲ್ಲದಂತ ಹೆಸರು ತಗೊಂಡು ನಾವು ಹೇಳಿದ್ದೀವಿ. ಇನ್ನೂ ಕೆಲವು ಮಹತ್ವದ ವಿಚಾರಗಳನ್ನ, ಬಹಳಷ್ಟು ವಿಚಾರಗಳನ್ನ ಇನ್ನೊಂದಿಷ್ಟು ಪತ್ರಿಕಾಗೋಷ್ಠಿಗಳಲ್ಲಿ ಮಾಡಲು ತೀರ್ಮಾನ ಮಾಡಿದ್ದೀವಿ. ಮತ್ತೊಂದಿಷ್ಟು ಮಾಹಿತಿಗಳು ಈಗಾಗಲೇ ತಲೆ ಆಗಿದ್ದಾರೆ. ಕೆಲವೊಂದು ಮಾಹಿತಿಗಳು ಇನ್ನೂ ಸ್ವಲ್ಪ ಸ್ಪಷ್ಟೀಕರಣ ಆಗಬೇಕಾಗಿರೋದ್ರಿಂದ ಮತ್ತೆ ಮುಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೆಲವಾರು ವಿಚಾರಗಳು ಮತ್ತೆ ಈ ನಡೆಯ ಕುರಿತು ಅವರು ಸರಿಯಾದರೆ ಪ್ರಧಾನ ಕಾರ್ಯದರ್ಶಿಗಳನ್ನ ವಜಾ ಮಾಡದೇ ಇದ್ರೆ, ನಮ್ಮ ಮೇಲೆ ಆರೋಪಗಳನ್ನ ಸಾಬೀತು ಮಾಡದಿದ್ರೆ ನಾವು ಪ್ರತಿ ಊರುಗಳನ್ನ ಪ್ರತಿ ವಾರ್ಡ್ಗಳನ್ನ ಸಂಚರಿಸಿ ಅವರು ಮಾಡಿದಂತ ಎಲ್ಲಾ ಅಕ್ರಮಗಳ ಬಗ್ಗೆ ಮತ್ತೊಂದಷ್ಟು ವಿಚಾರಗಳ ಬಗ್ಗೆ ನಾವು ಜನಾಂದೋಲನ ಮಾಡ್ತಾ ಇದ್ವಿ. ಇದು ಯಾವುದು ಮಿಕ್ಸಕ್ಕಾಗಲ್ಲ. ಹಾಗಾಗಿ ನಾವು ಯಾರನ್ನು ಅವಹೇಳನ ಮಾಡೋದಾಗ್ಲಿ ಅವ್ರನ್ನ ಹತ್ತಿಕ್ಕುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅಧಿಕಾರ ಎಲ್ಲ ಅವ್ರ ಕೈಯಾಗೈತಿ. ನಾವಿಲ್ಲಿ ಅಧಿಕಾರ ಇಲ್ಲ, ಸಾಮಾನ್ಯ ಪ್ರಜೆಗಳು. ಹಾಗಾಗಿ ನಾವು ಹತ್ತಿಕ್ಕಾಗತ್ತ ಅಂತಕ್ಕಂಥದ್ದು ಇವೆಲ್ಲ ಬಹಳಷ್ಟು ಅನುಭವಕ್ಕಿದ್ದಂತ ಪತ್ರಕರ್ತರು ಸಾಕಷ್ಟು ಜನ ಇದೆ. ಎಲ್ಲ ಗೊತ್ತಿದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದು ಜನರಿಗೆ ಗೊತ್ತಿದೆ. ಬಹಳ ವಿಶೇಷವಾಗಿ ಒತ್ತಿ ಹೇಳ್ತಾರೆ, ಶಿರಟ್ಟಿ ಮತ್ತು ಕ್ಷೇತ್ರದ ಜನ ಬಹಳ ಬುದ್ಧಿವಂತರು, ನಿಮ್ಮನ್ನ ಬಹಳ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಅಡ್ಮಿನಿಸ್ಟ್ರೇಟಿವ್ ಮಾಡ್ತಾ ಇದೀವಿ, ನಾವು ರೂಲಿಂಗ್ ಮಾಡ್ತಾ ಇದೀವಿ, ನಾವು ಸರ್ಕಾರ ನಡೆಸ್ತಾ ಇದೀವಿ. ಹಾಗಾಗಿ ನಮ್ಮನ್ನ ಬಹಳ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅವರು ನಮಗೆ ಗೊತ್ತಿ ಹೇಳ್ತಾ ಇದ್ದಾರೆ. ಆದ್ರೆ ಆ ಪಾಯಿಂಟ್ ಅವ್ರಿಗೆ ಹೋಗ್ಬೇಕು, ಅದು ಗೊತ್ತಾಗಿ ನಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೇನ್ ಹೇಳ್ತಾ ಇದ್ರೆ, ಶಿರಟ್ಟಿ ಮಹಾಜನತೆ ಇರ್ಬೋದು, ಅದು ರಾಜ್ಯದ ಯಾವುದೇ ಜನತೆ ಇರ್ಬೋದು, ಎಲ್ಲರೂ ಕೂಡ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ನಿಮ್ಮ ವಿಚಾರ ಬರೀ 4 ಜನ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಜಾನು ಅವರೇ, ನೀವು ಜನತಾ ಬಜಾರ್ ಎಲೆಕ್ಷನ್ ನಿಂತಾಗ ಬರೀ ನಿಮ್ಮ ಮನೆಯ 3 ಓಟ್ಗಳು, ಎಷ್ಟು 3 ಓಟ್ಗಳು, 25 ಓಟ್ಗಳು ತಗೊಳ್ಳಾಗಂತ ಮನುಷ್ಯ ನೀವು ಸೋತು ಸುಣ್ಣಾಗಿ ಮಂದಿಗೆ ಮಾತಾಡ್ತೀವಿ. ರಿಚಾರ್ಜ್ ಬಟನ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪೆಟ್ರೋಲ್ ಹಾಕ್ಸಿದ್ರೆ ಮಾತ್ರ ಗಾಡಿ ತೆಗಿತೀವಿ, ಡೀಸೆಲ್ ಹಾಕಿದ್ರೆ ಮಾತ್ರ ಗಾಡಿ. ನೀವು ಶಾಸಕರಾಗಿರೋ ಪೂರ್ವದಾಗ ನಿಮ್ ಜೊತೆಗೆ ನಾವು ಪಗಾರ ದುಡ್ಲಿ ಬಿಡ್ಲಿ ನಿಮ್ ಜೊತೆಗಿದ್ದ ಅವ ಸತ್ರ ಅವ್ನ ಮನೆಗೆ ಹೋಗ್ಲಿಲ್ಲ ಅಂತೇಳಿ ಪಾಪ ನಿಮ್ ಸಮಾಜದವರ ಪ್ರಮುಖರು ಬಂದು ಹೇಳಿದ್ರಿ, ಏನ್ರಿ ಇಂತ ದುರ್ದೈವ. ತಾಲೂಕಾ ಶಾಸಕನಾಗಿ ಅವ್ರ ಡ್ರೈವರ್ ಸತ್ರ ಅದು ಊರಾಗಿದ್ರು ಸತಿಗೆ ಅವ್ನು ಮನೆಗೆ ಹೋಗ್ಲಿಲ್ಲ, ಇಂಥದ್ದೇನೋ ದುರ್ದೈವ ಅಂತೇಳಿ ನಿಮ್ ಸಮಾಜದವರ ಹೇಳ್ಕೊಂತ ಅಡ್ಡಾಡ್ಕೊಂತಾರ. ನಾವ್ ಯಾರು ಅಲ್ಲ. ಆದ್ರೆ ನೀವ್ ಏನ್ ಹೇಳ್ತೀರಿ ಈಗ ಅಂದ್ರ, ಇಲ್ಲ ಅವ್ನ್ಗ ಇವ್ರು ಸಪೋರ್ಟ್ ಮಾಡಕ್ ಕುಂತಾರ, ಅವ್ರನ್ನ ಸ್ಟೇಷನ್ ಕಳ್ಸಾಕ್ ಕುಂತಾರ. ಮುಚ್ಚ ಹಾಕಿದ್ದನ್ನ ನೀನ್ ಏನಾರ ಮುಚ್ಚ ಹಾಕಿರ್ಬೇಕು ಪುಣ್ಯಾತ್ಮ. ನಮ್ಗೆ ಯಾಕೆ ಬೇಕು ನಿಮ್ ಡ್ರೈವರ್ದು, ನಿಮ್ ಮನಿ ಫ್ಯಾಮಿಲಿ, ನಿಮ್ ಕುಟುಂಬದ ನಮ್ಗೆ ಯಾಕೆ ಬೇಕು? ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನೀವು ಅಷ್ಟೆಲ್ಲ ಹೇಳ್ತಿರಲ್ಲ ಅಂದ್ರೆ, ಈಗ ನಾ ಈ ಪತ್ರಿಕಾ ಮುಖಾಂತರ ತಮ್ಗೆ ಕೇಳ್ತೇನೆ, ನೀವು ಸಾವಾದ ನಂತರ ಸುಮಾರು ನಿಮ್ ಮನೆಗೆ 2 ವರ್ಷಗಟ್ಟಲೆ ಅವ್ರು ಸತ್ತ ನಂತರ 1 ವರ್ಷ ಅಡ್ಡಾಡಿದ್ರಲ್ಲ, ಮತ್ತೆ ಯಾಕೆ ನೀವು ಕೆಲಸ ಕೇಳಿಲ್ಲ? ಪಾಪ ನಾ ಬೇರೆದ ಅವ್ರ ಸಮಾಜದ ಮುಖಾಂತರ ನಾ ಫೋನ್ ಮುಖೇನ ಕೇಳಿದಾರ, ಮತ್ತೇನ್ರಿ ಹಿಂಗ ಪತ್ರಿಕಾ ಗೋಷ್ಠಿ ಮಾಡ್ಸ್ಯಾರ ಏನದು ಅಂತ ಕೇಳಿದಾರ. ಇಲ್ರಿ, ಅವ್ರು ತೀರ್ಕೊಂಡ ನಂತರ ಯಾವತ್ತೂ ಕೂಡ ಆ ತಾಯಿ ಮತ್ತು ಅವ್ರ ತಂದೆ ಅವನ ಮಗನ ಕರೆಸಿ ಹಿಂಗಾಗಿತ್ತು, ಹಿಂಗಿಲ್ಲ,
ನಾ ಏನ್ ತಪ್ಪಾಗೈತಿ, ನಾ ಏನ್ ಮಾಡೋನು, ಏನ್ ಮಾಡಿದ್ ಸರಿ ಆಗೈತಿ ಇವತ್ತಿನವ್ರಿಗೂ ಅವ್ ಮಾಡ್ಲಿಲ್ಲ ಅಂತ ಮತ್ತ ಅವ್ರ ಮನಿಗೆ ಹೋದ್ ತಿಂಗಳ 16ನೇ ತಾರೀಕಿಗೆ ಕರೆಸಿ 16ನೇ ತಾರೀಕು ಕಳಿಸಿ 17ನೇ ತಾರೀಕಿನ ಮಟ ತಂದೆ ತಾಯಿನ ಕೂಡ ಹಾಕಿ ಕಂಪ್ಲೇಂಟ್ ವಾಪಸ್ ತಗೋ ಅಂತೇಳಿ ಅವ್ರ ತಂದೆ ತಾಯಿ ವಯಸ್ಸಾದವ್ರಿಗೆ ನೀವು ಧಮಕಿ ಹಾಕಿ ಮಾಡಿದ್ದನ್ನ ಉದಾಹರಣೆಗಳನ್ನ ಎಲ್ಲಾ ಸಮಾಜದ ಮುಖಾಂತರ ಅವೆಲ್ಲ ಹೇಳ್ಕೊಂತ ಬಂದಾರ. ಅದಕ್ಕೆ ನೀನು ಹಂಗಿದ್ರ ಪಾಪ ಕರೆ ಕಳಿಸಿ ಕುಂದರ್ಸೋ ನಿನ್ ಸಮಾಜ ಐತಿ, ನಿನ್ನ ವೈಯಕ್ತಿಕ ಅದ ನಿನ್ ಪಾಪ ಅವ ಡ್ರೈವರ್ನ ನೀವು ಮಾಡ್ಸಿರೋ ನಾವಾಸಲ್ತನ ಅದು ಯಾರಿಗೆ ಸಂಬಂಧ ಇಲ್ಲದ ಅಂದ್ರ ನಮಗ್ ಸಂಬಂಧ ಇಲ್ಲದ ವಿಷಯ ಅದ. ಅದಕ್ಕ ನೀವು ಇದೆಲ್ಲ ಕಾಕತಾಳಿ ಅನ್ನೋದನ್ನ ನೀವು ಯಾರು ಏನ್ ಮಾಡಿದ್ರ ಸದ್ಯಕ್ಕೆ ಅವಾಗ ಅದೇನಂದ್ರ ಕಳ್ಳನ ಜೀವನ ಹುಡುಗಂತ ಏನ್ ಮಾಡಿದ್ರ ಸದ್ಯಕ್ಕೆ ಪಾಪ ಪುಣ್ಯಾತ್ಮಕ ನಿನಗ ನಾವ 3 ಮಂದಿ ಎಲ್ಲ ಪುಣ್ಯಾತ್ಮ ಕ್ಷೇತ್ರದಾಗ ಇರ್ತಕ್ಕಂಥ ನಿನ್ ಓಟ್ ಹಾಕಿದ್ರೆ ಎಲ್ಲಾರು ನಿನ್ ಕಾಯಕ್ ಕುಂತಾರ. ನಿನ್ನ ಸಮಯ ಸಂದರ್ಭ ಬಂದಾಗ ಯಾಕಂದ್ರೆ ನೀನು ಯಾಕೆ ಅವ್ರು ಕುಂತಾರಪ್ಪ ಅಂದ್ರೆ ಅವರೆಲ್ಲ ತಿಳುವಳಿಕೆ ಇರೋಂಥವ್ರು, ಪ್ರಜ್ಞಾವಂತರು. ಯಾಕಾರ ತಪ್ಪು ಮಾಡಿ ಅಂತೇಳಿ ನಮಗೂ ಸುಮಾರು ಮಂದಿ ಅಂತಾರ, ಎಂತವ್ರು ಕರ್ಕೊಂಬಂದು ನೀವು ಅಡ್ಡಾಡ್ಸಿದ್ರಿ, ಎಂತವ್ರು ಕರ್ಕೊಂಬಂದು ಅಲ್ಲೆಲ್ಲ ಸಾಸಲವಾಡದಾಗ, ಕಲ್ಲಾಗ್ನೂರಾಗ, ಬೂದ್ಯಾಳ, ಸುರುಳಿಗಿ, ಕೊಕ್ಕರ್ಗಂಡಿ ಎಲ್ಲ ನಮ್ ಸೆಟ್ ಎಲ್ಲ ಕಾರ್ಯಕರ್ತರು ಕೇಳ್ತಾರೆ ಎಂತವ್ರು ಕರ್ಕೊಂಬಂದಿ ಒಳ್ಳೆ ನಾವ್ ಒಂದ್ ಗಂದಿದ್ ಕರೆ ವಿದ್ಯಾವಂತ ಅದಾನ, ಡಾಕ್ಟರ್ ಅದಾನ, ಸಾಮಾಜಿಕ ಕೆಲಸ ಮಾಡ್ತಾನ. ಈಗ ಏನ ನಮ್ಗ ಹೆಂಗ್ ಗೊತ್ತಾಗತ್ತೆ ಹೇಳಿ ವಿದ್ಯಾವಂತ ಅಂತ ಹೇಳಿ ತಂದು ನಾವು ನಮ್ ತಲೆ ಮ್ಯಾಗ ನಾವು ಚಪ್ಪಡಿ ಹಾಕೊಳ್ಳುವಂತ ಕಾಲ ಬಂದೈತಿ. ನಾನೇ ಅಂತಲ್ಲ, ಅವ್ರು ಯಾರ್ಯಾರು ಸಪೋರ್ಟ್ ಮಾಡ್ರೆ ಒಬ್ರು ಅವ್ರ ಜೊತೆಗೆ ಈಗೂ ಇಲ್ಲ. ಈಗಾಗಲೇ ಲಿಂಗಾಯತ್ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಒಂದು ಮಡಿವಾಳ ಸಮುದಾಯ ಇರ್ಬೋದು, ಎಲ್ಲಾ ಸಮುದಾಯದ ಜೊತೆಗೆ ಅನ್ಯೂನ್ಯ ಬಾಂಧವ್ಯವನ್ನು ಹೊಂದಿದ್ದೀವಿ ನಾವು. ಹಾಗಾಗಿ ಇವ್ರಿಗೆ ಬಹಳ ತ್ರಾಸ ಆಗಿದೆ, ಬಹಳ ನೋವಾಗಿದೆ. ಎಂತ ನೋವು ಪಾಪ ಅವ್ರಿಗೆ ಬಹಳ ನೋವಾಗ್ತದ್ರು. ನೀವು ತ್ರಾಸ ಕೊಟ್ಟಿದ್ರಿ, ನೀವು ನೋವು ಮಾಡ್ತಾ ಇದ್ರಿ, ನೀವು ಅನ್ಯಾಯ ಮಾಡ್ತಾ ಇದ್ರಿ, ಅದನ್ನು ಸಹಿಸ್ಕೊಡ್ರಿ. ನೀವು ಯಾರು ಹೇಳೋದು ಅವ್ರು ಹೇಳ್ತಾರೆ ಅದು ನಾವು ಹೇಳ್ತಾ ಇದ್ರಿ. ಅವ್ನ ಜೊತೆಗೆ ಇಟ್ಕೊಂಡು ಅವ್ರು ಕೊಲ್ಲಾಕೋತೀರಿ, ನನ್ನಲ್ಲ. ನೀವ್ ಯಾರ ಬಗ್ಗೆ ನೀವು ಅವ್ರು ಹೆಚ್ಚು ಮಾತಾಡ್ತಿದ್ರೆ ಅವ್ರು ಬಹಿರಂಗಕ್ಕೆ ನೀವೇ ತರ್ತಾ ಇದ್ರಿ. ಪಾಪ ಅವ್ರೇನೋ ತಪ್ಪು ಮಾಡಿದ್ರು ಅಂತೇಳಿ ನೀವೇ ಬಹಿರಂಗಕ್ಕೆ ಬಂದು ಪ್ರಚಾರ ಮಾಡ್ತಾ ಇದ್ರಿ. ಆ ಲೋಕಾಯುಕ್ತ ಕೇಸ್ ನೀವೇ ಹೇಳ್ತಾ ಇದ್ರಿ, ಆ ಮರ್ಡರ್ ಕೇಸ್ ನೀವೇ ಹೇಳ್ತಾ ಇದ್ರಿ, ಅಟ್ರಾಸಿಟಿ ಕೇಸ್ ನೀವೇ ಹೇಳ್ತಾ ಇದ್ರಿ. ನಾವೇನು ಹೇಳಿಲ್ಲ ಅದಾಗಿದೆ ಅಂತೇಳಿ. ಆಮೇಲೆ ಆ ಪುಣ್ಯತ್ವ ನೋಡಿ, ಯಾರು ಜಾನು ಅಂತಕ್ಕವ್ರು 10 ಕೋಟಿ ತಗೊಳ್ಳೋಣ ನಾವ್ ಹೇಳಿದ್ವ, ನಾವೇನಾದ್ರು ಪ್ರಶ್ನೆ ಮಾಡಿದ್ವಿ ರೊಕ್ಕ ತಿಂದಿ ಅಂತ ಕೇಳಿದ್ವ. ಪಾಪ ಅವ್ರೆಲ್ಲ ಹೋದಾರ.